ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶುಭೋದಯ. ನಾಡಿನ ಜನಗಳಿಗೆಲ್ಲ ಏನಪ್ಪ ಅಂದರೆ ಇವತ್ತು 16ನೇ ತಾರೀಕು ಗುರುವಾರ, ಮೇ ತಿಂಗಳು 2024. ಆದರೆ ಇವತ್ತು ಎಲ್ಲರಿಗೂ ನಮಸ್ಕಾರ ಅಂತ ಅಂದಾಗ ಭಗವಂತ ಎಲ್ಲರಿಗೂ ಒಳ್ಳೆಯದಾಗಬೇಕು. ಗುರು ರಾಘವೇಂದ್ರನ ದಿನ. ಗುರು ಇಲ್ಲದೇ ವಿದ್ಯೆ ಇಲ್ಲ ಅಂತ ಗಾದಿನೂ ಅಷ್ಟೇ, ನಡ್ಕೊಂಬೋ ರೀತಿಯೂ ಅಷ್ಟೇ. ಗುರು ಇರಬೇಕು. ಗುರು ಇಲ್ದೇ ಸಾಧ್ಯನೇ ಇಲ್ಲ. ಯಾವುದೇ ಕೆಲಸ ಆಗಲಿ, ಯಾವುದೇ ಇದಾಗಲಿ ಗುರು ಇರಬೇಕು. ಗುರು ಇಲ್ದೇ ವಿದ್ಯೆ ಕಲಿಯೋರು ಕಡಿಮೆ, ತುಂಬ ಕಡಿಮೆ. ಅದಕ್ಕೆ ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಪ್ಪ. ಭಗವಂತ ಶನಿದೇವರು ತುಂಬ ಒಳ್ಳೇದು ಮಾಡಲಿ. 9 ಗ್ರಹಗಳು ಆ ಭಗವಂತ ಎಲ್ಲರೂ ನಿಮ್ಮನ್ನು ಕಾಪಾಡಿ ಚೆನ್ನಾಗಿಟ್ಟಿರಲಿ. ನಾಡಿನ ಜನ ಇವತ್ತು ಮಳೆ ಬೆಳೆ ಆಗೋದು ಆಯ್ತದೆ, ಬೆಳೆ ಚೆನ್ನಾಗಿ ಆಯ್ತದೆ. ಈ ಸತಿ ಎಲ್ಲರಿಗೂ ಒಳ್ಳೆಯದಾಯ್ತದೆ ಅಂತ ನಾನು ಕೈ ಮುಗಿದು ಹೇಳ್ತೀನಿ. ಚಿಕ್ಕ ಮಕ್ಕಳಿಗೆ ಬಾಲಗ್ರಹ ಹಾಕ್ತೀವಿ, ದೊಡ್ಡವ್ರಿಗೆ ದೃಷ್ಟಿಯಂತ್ರ ಹಾಕ್ತೀವಿ, ಕವಡೆಶಾಸ್ತ್ರ ಮಾಡ್ತೀವಿ. ಚಿಕ್ಕ ಮಕ್ಕಳಿಗೆ ಏನನ್ನ ಕೈ ಕಾಲು ನೋವು ಅವು ಇವು ಆದರೆ ಅದನ್ನು ಮಾಡಿಕೊಡ್ತೀವಿ. ಗ್ರಹ ಸಂಖ್ಯೆ ಅಂದರೆ ದೆವ್ವ ಬಿಡಿಸೋದು, ಅದನ್ನು ಮಾಡಿಕೊಡ್ತೀವಿ. ನವಗ್ರಹ ಪೂಜೆ ಮಾಡ್ತೀವಿ. ಅಷ್ಟಬಂಧನ ದಿಕ್ಬಂಧನ ಮಾಡಿಕೊಡ್ತೀವಿ. ಬೋರಲ್ಲಿ ಏನನ್ನ ನೀರು ಬರಲಿಲ್ಲ ಅದನ್ನು ನೋಡಿ ಮಾಡಿಕೊಡ್ತೀವಿ. ಆಮೇಲೆ ಗಂಡ ಹೆಂಡ್ತಿರ ಜಗಳ, ಕೋರ್ಟು ಕಚೇರಿ ಅಂತ ಹೋದಾಗ ಡೈವರ್ಸ್ ಆಯ್ತದೆ, ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ. ಜಮೀನು ಯಾವುದೇ ಭೂಮಿ ಆಗಿರಲಿ, ಎಲ್ಲೇ ಆಗಿರಲಿ, ಅದು ಕೇಸು ಅದು ಇದು ಅಂತ ಇವರು ಇದಾದರೆ ಅದನ್ನು ಮಾಡಿಕೊಡ್ತೀವಿ. ಇಷ್ಟೆಲ್ಲ ಭಗವಂತ ನಮ್ಮ ಕೈಲಿ ಮಾಡಿಸ್ಕೊಡ್ತಾನೆ. ಕಷ್ಟ ಅಂತ ಬಂದವ್ರಿಗೆ ಪರಿಹಾರ ಮಾಡಿಕೊಡ್ತೀವಿ. ಆದರೆ ಜನ ತುಂಬ ಬುದ್ಧಿವಂತರು. ಅವರಷ್ಟು ಬುದ್ಧಿವಂತರು ನಾವಲ್ಲ. ನಾವೇನಪ್ಪ ಅಂದರೆ ಕಾವಿ ಬಟ್ಟೆ ಹಾಕೊಬಿಟ್ಟಿದ್ದೀವಿ, ಅದು ಕರ್ಮ ಕಳ್ಕೊಂಬೋಕ್ಕೆ ಬಂದ್ಬಿಟ್ಟಿದ್ದೀವಿ. ಆದರೆ ಯಾರೇ ಹೆಣ್ಮಕ್ಳು ಬರಲಿ, ಯಾರೇ ಗಂಡು ಮಕ್ಳು ಬರಲಿ, ನಾವು ತಂದೆ ಸ್ಥಾನದಲ್ಲಿ ನೋಡಿ ಅವ್ರಿಗೆ ಕಷ್ಟ ಪರಿಹಾರ ಮಾಡಿಕೊಡ್ಬೇಕು. ಇಷ್ಟು ಬಿಟ್ಟರೆ ನಾವು ಇನ್ನೇನು ಹೇಳೋಕ್ಕಾಗೋದಿಲ್ಲ, ಹೇಳೋದು ಆಗೋದಿಲ್ಲ ಮುಂದಕ್ಕೆ. ಯಾಕೆಂದರೆ ಇವತ್ತು ಕಂಪ್ಯೂಟ್ರು ಮೊಬೈಲ್ ಬಂದಮೇಲೆ ಎಲ್ಲರೂ ಬುದ್ಧಿವಂತರು, ಯಾರೂ ದಡ್ಡರಿಲ್ಲ. ಆದರೆ ದಡ್ಡ ಅಂದರೆ ಭಗವಂತ ಒಬ್ಬನೇ. ಯಾಕೆಂದರೆ ಅವನೇ ದಡ್ಡ ಇವತ್ತಿನ ಕಾಲದಲ್ಲಿ. ಭಗವಂತ ದಡ್ಡ ಅಂತ ಅಂದರೆ ಹೆಂಗೆ, ಅವನು ಏನು ಕೊಡಬೇಕೋ ಅಷ್ಟೇ ಕೊಡೋದು. ಹೆಚ್ಚಾಗಿ ಕೊಡೋಕ್ಕೆ ಹೋಗೋದಿಲ್ಲ. ಹೆಚ್ಚಾಗಿ ಕೊಟ್ಟರೆ ಕಿತ್ಕೊಂಬೋದು ಗೊತ್ತು. ಆ ಮಹಾನುಭಾವ ಎಲ್ಲರಿಗೂ ಒಳ್ಳೆಯದಾಗಲಪ್ಪ ಭಗವಂತ ಅಂತ ಕೈ ಮುಗಿದು ಹೇಳ್ತೀನಿ. ಯಾಕೆ ಅಂದರೆ ಈ ಪರಿಸ್ಥಿತಿಲಿ ಪ್ರತಿಯೊಬ್ಬ ಮನುಷ್ಯನೂ ಅಹಂಕಾರ, ನಾನು ನಂದು ಅನ್ನೋದು ಜಾಸ್ತಿ ಇದೆ. ಅದಕ್ಕೆ ತಗ್ಗಟ್ಕನೆ ಭಗವಂತ ಕೊಡ್ತಾ ಇರ್ತಾನೆ. ಜನಗಳಿಗೆ ಗೊತ್ತಿರೋದಿಲ್ಲ. ಯಾತಕ್ಕೆ ಅಂದರೆ ಹಣ ಇರುವಾಗ ಮನುಷ್ಯ ಯಾರಿಗೂ ಲೆಕ್ಕ ಬರೋದಿಲ್ಲ, ದೇವರು ಬರೋದಿಲ್ಲ, ದಿಂಡ್ರು ಬರೋದಿಲ್ಲ, ತಂದೆ ತಾಯಿನೂ ಕಣ್ಣಿಗೆ ಕಾಣಿಸೋದಿಲ್ಲ, ಕಟ್ಕೊಂಡಿರೋ ಹೆಂಡ್ತಿನೋ ಒಂದೊಂದು ಟೈಮ್ ಅದೂ ಕಾಣಿಸೋದಿಲ್ಲ. ಆದರೆ ದುಡ್ಡಿನ ಮುಂದೆ ಯಾರಪ್ಪ ಅಂತಾರೆ. ಆದರೆ ಕಷ್ಟ ಬಂದಾಗ ಗೋವಿಂದ ವೆಂಕಟರಮಣ ಅಂತಾರೆ, ಕಷ್ಟ ಬಂದಾಗ ಪರಿಹಾರ ಮಾಡೋಕ್ಕೆ. ಆದರೆ ಭಗವಂತ ಅಷ್ಟಕ್ಕಷ್ಟೇ ಕೊಡೋದು. ಇಷ್ಟೆಲ್ಲ ಹೇಳಿ ನಿಮಗೆ ತಿಳುವಳಿಕೆ ಅಂದರೆ ಗುರುಗಳು ಹೇಳ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾವು ಇಷ್ಟು ಹೇಳಿದ್ದೀವಿ, ತಿಳುವಳಿಕೆ ಇರೋದು. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಪ್ಪ ಅಂತ ಕೈ ಮುಗಿದು ಭಗವಂತನ ಶನಿದೇವ್ರನ್ನ ಕೇಳ್ತಾ ಇರ್ತೀನಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು.